ಹಾಯ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಉದ್ಯೋಗ ಅವಕಾಶ ಸಂಪರ್ಕ ಕೇಂದ್ರ, ನಿಖಿತ್ ರಾಜ್ಗುರು ಅಸೋಸಿಯೇಟ್ಸ್, NA ಮ್ಯಾನ್ ಪವರ್ ಸರ್ವಿಸಸ್, ಗಾರ್ಡಿಯನ್ ಕೇರ್ಟೇಕರ್ಸ್, 24/7 ಅಲ್ಲಿ ನಿಮಗೆ ಯಾರಿರಬೇಕು, ಎಂತಹ ವ್ಯಕ್ತಿಗಳಿರಬೇಕು, ನಿಮ್ಮಲ್ಲಿ ವೃದ್ಧಾಪ್ಯ ವೇತನದಲ್ಲಿರುವಂತಹ ಅಥವಾ ಆರೋಗ್ಯದ ಒಂದು ಸಮಸ್ಯೆಯನ್ನು ಎದುರಿಸುವಂತಹ ವ್ಯಕ್ತಿಗಳನ್ನು, ಮಹಿಳೆ ಮತ್ತು ಪುರುಷರನ್ನು ನೋಡಿಕೊಳ್ಳುವಂತಹ ಒಂದು ಕೇಂದ್ರ NA ಡೇ ಕೇರ್ ಸರ್ವಿಸ್, ನಿಖಿತ್ ರಾಜ್ಗುರು ಅಸೋಸಿಯೇಟ್ಸ್. ಸೊ ಇದರಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ನ್ಯಾಚುರಲ್ ಆಗಿ ಎಷ್ಟರ ಮಟ್ಟಿಗೆ ನಾವು ಹೇಗೆ ಚೆನ್ನಾಗಿ ನೋಡ್ಕೋಬಹುದು. ಶೋ ಅಪ್ಗಳು ಬೇಡ ನಮಗೆ, ನಾವು ಅದನ್ನು ಮಾಡ್ತೀವಿ ಇದನ್ನು ಮಾಡ್ತೀವಿಲ್ಲ, ನಿಷ್ಠೆ ಶ್ರದ್ಧೆಯಿಂದ ಕೆಲಸ ಮಾಡುವಂತಹ ಯುವಕರು ನಮ್ಮ ಹತ್ರ ಇದ್ದಾರೆ ಮತ್ತು ಯುವತಿಯರು ಇದ್ದಾರೆ. ಅವ್ರದ್ದೇ ಆದಂತಹ ಒಂದು ನಮ್ಮ ಗೈಡ್ಲೈನ್ಸ್ ಮೇಲೆ ಕೆಲಸ ಮಾಡುವಂತಹ ತುಂಬ ಜನ ಪರಿಣಿತಿ ಹೊಂದಿರುವಂತಿದ್ದಾರೆ. ಯಾರಿಗಾದರೂ ಅವಶ್ಯಕತೆ ಇದ್ದರೆ ನಮ್ಮ ವಿಡಿಯೋ ಮೇಲಿರುವಂತಹ ಒಂದು ನಂಬರ್ಗೆ ಸಂಪರ್ಕ ಮಾಡಿ. ನಾವು ಇಂಡಿಯಾ ಡೇ ಕೇರ್ ಮಾಡ್ತಾ ಇದ್ದೀವಿ, ಗಾರ್ಡಿಯನ್ ಕೇರ್ ಟೇಕರ್ ಮಾಡ್ತಾ ಇದ್ದೀವಿ, ಬೇಬಿ ಕೇರ್ ಟೇಕಿಂಗ್ ಮಾಡ್ತಾ ಇದ್ದೀವಿ, ಇಲ್ಲ, ನಮ್ಮದು ಬೆಂಗಳೂರು ಮೈಸೂರು ಸ್ಪಷ್ಟವಾಗಿ ಮಾಡ್ತಾ ಇದ್ದೀವಿ. ಈಗ ಸ್ವಲ್ಪ ಹುಬ್ಳಿಲಿ ಸ್ಟಾರ್ಟ್ ಆಗಿದೆ, ಸಾಧ್ಯವಾದಷ್ಟು ಕರ್ನಾಟಕದಲ್ಲಿ ಮಾಡ್ತೀವಿ ಬಿಟ್ಟರೆ ಇಂಡಿಯಾ ಅಂತ ಹೆಸರು ಹಾಕೊಂಡು ಎಲ್ಲ ಕಡೆ ಎಸ್ಟಾಬ್ಲಿಷ್ಮೆಂಟ್ ಮಾಡಿಕೊಂಡು ಶೋ ಆಫ್ ತೋರಿಸ್ಕೊಳ್ಳೋಂಥ ಅವಶ್ಯಕತೆ ನಮಗಿಲ್ಲ. ನಮ್ಮ ಕೈಲಿ ಎಷ್ಟಾಗತ್ತೋ, ಎಷ್ಟು ಜನ ಒಳ್ಳೆಯ ಆರೋಗ್ಯವಾಗಿ ಗುಣಮುಖರಾಗಿ ಮುಂದೆ ತಮ್ಮ ಶಕ್ತಿಯನ್ನು ತಾವು ಹೇಗೆ ನೋಡ್ಕೊಳ್ಬೇಕನ್ನುವಂತಹ ಒಂದು ಚೇತರಿಕೆ ಹೊಂದ್ಕೊಂಡು ಅಂಥವರಿಗೆ ನಾವು ಕೊಡ್ತಾ ಇದ್ದೀವಿ. ತುಂಬ ಬೆಡ್ ರಿಡನ್ ಇದ್ದವ್ರಿಗೂ ಕೊಡ್ತಾ ಇದ್ದೀವಿ. ಸೊ ಇಂತಹ ವಿಚಾರಗಳನ್ನು ನಿಮ್ಮ ಮುಂದೆ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇತ್ತೀಚೆಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಬರೀ ಶೋ ಅಪ್ಗಳು ಬರ್ತಾ ಇದ್ದಾವೆ. ಆ ಡೇ ಕೇರು, ಈ ಡೇ ಕೇರು, ಅದು ಇದು ಅಂತೇಳಿ, ಆಮೇಲೆ HR ರಿಕ್ರೂಟರ್ ಅಂತೇಳಿ ಒಂದು ಲೈಸೆನ್ಸ್ ಇರೋದಿಲ್ಲ, ಏನೂ ಇರೋದಿಲ್ಲ, ಏನಿಲ್ಲದೇನೆ ಹಾಗೆ ಮಾಡ್ತಾ ಇರ್ತಾರೆ. ಆ ಒಂದು ಕಾರಣಕ್ಕೆ ಎಲ್ಲರೂ ಎಚ್ಚೆತ್ಕೊಂಡು ಸಂಪೂರ್ಣ ಲೈಸೆನ್ಸ್ ಮತ್ತು ಸಂಪೂರ್ಣ ಮಾಹಿತಿಯನ್ನು ಅವ್ರ ಕಡೆಯಿಂದ ಪಡ್ಕೊಂಡಾದ್ಮೇಲೆ ಅವರಿಗೆ ನಿಮ್ಮ ಆರೋಗ್ಯ ಸಮಸ್ಯೆ ಇಲ್ಲಿರುವಂತಹ ವ್ಯಕ್ತಿಗಳನ್ನು ಅವ್ರಿಗೆ ಕೊಡಿ, ಅವ್ರು ನೋಡ್ಕೊಳ್ತಾರೆ. ಇಲ್ಲ ನಮ್ಮ ಕೆಲಸಗಾರನ ನಿಮ್ಮ ಮನೆಗೆ ಕಳಿಸ್ಕೊಡ್ತೀವಿ. ಸೊ ಇದೆಲ್ಲನೂ ನೀವು ಮಾಡ್ಕೊಂಡು ಹೋಗಬಹುದು. ಯೋಚನೆ ಮಾಡಿ ಬಂಧುಗಳೇ. NA ಡೇ ಕೇರ್ ಸರ್ವಿಸಿಂದ ಇದು ಬೆಂಗಳೂರು ಮತ್ತು ಮೈಸೂರಲ್ಲಿ ಪ್ರಾರಂಭ ಆಗಿದೆ. ಆಲ್ರೆಡಿ ಈಗ ಒಂದು 60ರಿಂದ 70 ಜನ ಪೇಷಂಟ್ಗಳನ್ನು ನಾವು ನೋಡ್ಕೊಳ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಇನ್ನೂ ನೋಡ್ಕೊಳ್ತೇವೆ. ಸೊ ಇದು ಒಂದು ಅಚೀವ್ಮೆಂಟ್ ಮಾಡ್ತಾ ಇದ್ದೀವಿ. ಸದ್ಯದಲ್ಲೇ ನಮ್ಮದೊಂದು ಡೇ ಕೇರ್ ಹೋಮ್ ವಿತ್ ನ್ಯಾಚುರಲ್ ಏರ್ ಇರುವಂತಹ ಡೇ ಕೇರ್ ಹೋಮನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಕಂಪಾರ್ಟ್ಮೆಂಟ್, ಒಂದು ಪೇಷಂಟಿಗೆ ಒಂದು ಸಪ್ರೇಟ್ ಕಂಪಾರ್ಟ್ಮೆಂಟ್ ಮಾಡಿ ಕೊಡುವಂತಹ ಒಂದು ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಸೊ ಆದಷ್ಟು ಸಂಪರ್ಕ ಮಾಡಿ. ನಿಮ್ಮೆಲ್ಲರ ಬೆಂಬಲ ಮತ್ತು ಒಂದು ಉದ್ಯೋಗದ ಅವಶ್ಯಕತೆ ಇರುವಂಥವರಿಗೆ ಒದಗಿಸ್ಕೊಡಿ ಅಂತ ಕೇಳ್ಕೊಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದ.